ಅಶ್ವಿನಿ ಮೇಡಮ್ ಅವರಿಗೆ ಪ್ರತಾಪ್ ಅವರ ಆಟ ಅಂದ್ರೆ ತುಂಬಾನೇ ಇಷ್ಟ. ಹೀಗಾಗಿ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ ಎಷ್ಟೇ ಬಿಸಿ ಇದ್ರು ಕೂಡ ಸ್ವಲ್ಪ ಸ್ವಲ್ಪವೇ ಪ್ರೋಮೋಸ್ ಗಳನ್ನ ನೋಡ್ತಾ ಬರ್ತಾರೆ. ತುಂಬಾನೇ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಈ ವಾರ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಜೊತೆಗೆ ಈ ವಾರ 11ನೇ ವಾರ ನಾಮಿನೇಟ್ ಆಗಿರುವುದು ಹನುಮಂತನಿಗೆ ಬೆನ್ನೆಲುಬಾಗಿ ನಿಂತಿರುವುದು ಅಶ್ವಿನಿ ಮೇಡಮ್ ಅವರು. ಬಹಳಷ್ಟು ರೀತಿಯಲ್ಲಿ ಉತ್ಸಾಹವನ್ನ ತುಂಬಿದ್ದಾರೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಹನುಮಂತನ ಒಂದು ಗೆಲುವನ್ನ ನೋಡ್ಬೇಕು ಅಂತ ಅವ್ರಿಗೂ ಕೂಡ ಆಸೆ ಇದೆ. ಟಾಪ್ 5 ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಹನುಮಂತ ಬರ್ತಾರೆ. ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಲವಲವಿಕೆಯಿಂದ ಮನೇಲಿದ್ದಾರೆ ಅಂತ ಕೂಡ ಶುಭಾಶಯಗಳನ್ನ ತಿಳಿಸ್ತಾರೆ. ಇನ್ನ ಜನರು ಕೂಡ ಅಷ್ಟೇ ತುಂಬಾನೇ ವೋಟ್ಸ್ ಗಳನ್ನ ಮಾಡ್ತಿದ್ದಾರೆ. ಹನುಮಂತ ಬಹಳಷ್ಟು ಚೆನ್ನಾಗಿ ಮುಗ್ಧತೆಯಿಂದ ಬಿಗ್ ಬಾಸ್ ಮನೇಲಿ ಇಷ್ಟು ದಿವಸ ಇದ್ದಾರೆ. ಇನ್ನ 30 ದಿವಸಗಳು ಬಾಕಿ. ಫೈನಲ್ ಗೆ ಬರ್ಲಿ ಹನುಮಂತ. ಅವರು ಗೆಲ್ಲೋದನ್ನ ನೋಡ್ಬೇಕು. ಸೈವಪ್ಪದಲ್ಲೂ ಕೂಡ ಗೆಲ್ಲಕ್ಕೆ ಸಾಧ್ಯ ಆಗ್ಲಿಲ್ಲ. ಇನ್ನ ಬ್ಯಾಚುಲರ್ಸ್ ಪಾರ್ಟಿ ಅಂತ ಕೂಡ ಬಂದಿರುತ್ತೆ, ಭರ್ಜರಿ ಬ್ಯಾಚುಲರ್ಸ್ ಅಂತ. ಸೊ ಅದ್ರಲ್ಲೂ ಕೂಡ ಗೆಲ್ಲಿಲ್ಲ. ಆದ್ರೆ ತುಂಬಾ ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಭಾಗಿಯಾಗ್ತಾ ಬಂದಿದ್ರು. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಉತ್ಸಾಹದಿಂದ ಆಡನ್ನಾಡುತ್ತಾ, ಟಾಸ್ಕ್ ಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಾ, ಒಂದು ಸತಿ ಕ್ಯಾಪ್ಟನ್ ಆಗಿದ್ದಾರೆ, 2ನೇ ಬಾರಿ ಅವಕಾಶ ಕೂಡ ಸಿಕ್ಕಿದೆ. ಸೊ ಈ ರೀತಿ ಎಲ್ಲ ಹನುಮಂತನಿಗೆ ಒಳ್ಳೆ ಅವಕಾಶಗಳು ಒಲಿದು ಬರುತ್ತಿದೆ. ನೋಡೋಣ ಏನ್ ಆಗುತ್ತೆ ಅಂತ.